ಎಲ್ಲರಿಗೂ ನಮಸ್ಕಾರ. ನಾನು TN ಸೀತಾರಾಮ್, ಧಾರಾವಾಹಿ ಚಲನಚಿತ್ರದ ನಿರ್ದೇಶಕ. ನಾನು ಹಿಂದೆ ಕತೆಗಾರ ಅಂತ ಒಂದು ಧಾರಾವಾಹಿ ಮಾಡಿದ್ದೆ, ದೂರದರ್ಶನ ಚಂದನಕ್ಕೆ. ಧಾರಾವಾಹಿ ಅನ್ನೋದಕ್ಕಿಂತ ಅನೇಕ ಕಥೆಗಳ ಸಂಕಲನ ಅದು. ಕನ್ನಡದ ಒಡ್ಡಾರಾಧನೆಯಿಂದ ಹಿಡಿದು ಇದನ್ನು ನಾನು ಮಾಡಿದ 1998 ಅಥವಾ 97. ಆವತ್ತಿಗೆ ಹೊಸ ಪೀಳಿಗೆಯ ಕಥೆಗಾರರಾಗಿದ್ದ ಜಯಂತ್ ಕಾಯ್ಕಿಣಿ ಮತ್ತು ವಿವೇಕ ಶಾನುಭೋಗರವರೆಗೆ ಒಡ್ಡಾರಾಧನೆಯಿಂದ ಹಿಡಿದು ಅಲ್ಲಿವರೆಗೆ ಸಮಸ್ತರ ಪ್ರಾತಿನಿಧಿಕ ಕಥೆಗಳನ್ನು ನಾವು ಧಾರಾವಾಹಿಗೆ ಅಳವಡಿಸಿದ್ವಿ. ನಾನು, ಪಿ ಶೇಷಾದ್ರಿ ಮತ್ತು ನಾಗೇಂದ್ರ ಶಾ. ನಾವು 3 ಜನ ಮುಂದೆ ಮಾಯಾಮೃಗ ಮಾಡ್ತೀವಿ. 1998ರಿಂದ 2001ನೇ ಇಸ್ವಿ. ಆಮೇಲೆ ಬೇಕಾದಷ್ಟು ಧಾರಾವಾಹಿ ಮಾಡಿದೆ, ಬೇರೆ ವಿಚಾರ. ಆದರೆ ನನಗೆ ಆ ಕಥೆಗಾರ ಕೊಟ್ಟಷ್ಟು ಸಂತೋಷವನ್ನು ಬೇರೆ ಧಾರಾವಾಹಿಗಳು ಕೊಟ್ಟಿಲ್ಲ. ಅದು ವಿಭಿನ್ನ ಜಾಗಗಳ, ವಿಭಿನ್ನ ಹಿನ್ನೆಲೆಗಳ, ವಿಭಿನ್ನ ಸಮಸ್ಯೆಗಳ ಒಂದು ಕನ್ನಡ ನಾಡಿನ ಇಡೀ ಸಮಗ್ರ ಚಿತ್ರಣದ ಥರ ಇರ್ತಾಯಿತ್ತು. ಆಮೇಲೆ ಮಾಯಾಮೃಗ, ಮನ್ವಂತರ, ಮುಕ್ತ ಇದಕ್ಕೆ ಬಂದು ಅದನ್ನು ಮಾಡೋದಕ್ಕಾಗಲಿಲ್ಲ. ನನ್ನ ಮಗಳು ಅಶ್ವಿನಿ ಅಂತ ಇದ್ದಾಳೆ. ಅಶ್ವಿನಿ ಅನೀಶ್ ಅಂತ ಹಾಕ್ಕೊಳ್ತಾಳೆ. ನನ್ನ ಮಗಳು ಅಶ್ವಿನಿ ಅಂತ ಕರೀತಾ ಇರ್ತೀನಿ ಅವಳ. ನನ್ನ ಭೂಮಿಕಾ ತಂಡವನ್ನು, ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಅವಳು ಅಂತ ಅಂದ್ಕೊಂಡಿದ್ದೆ. ಅವಳು ತನ್ನದೇ ಆದ ಲೈಫ್ ಪೇಜಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ತಾಳೆ. ಅದಕ್ಕೆ ಕಥೆಗಾರದ ಒಂದು ಹೊಸ ಸರಣಿಯನ್ನು ನಿರ್ಮಿಸಿ ನಿರ್ದೇಶಿಸುವ ಆಸೆ ಇಟ್ಕೊಳ್ತಾಳೆ. ಅದರಲ್ಲಿ ಮುಖ್ಯವಾಗಿ ಅವಳು ಮಾಡ್ತಾ ಇರೋದು ತ್ರಿವೇಣಿಯವರ ಕಥೆ, ವಾಣಿಯವರ ಕಥೆ, ಕೊಡಗಿನ ಗೌರಮ್ಮನವರ ಕಥೆ, ನೇಮಿಚಂದ್ರ ಅವರ ಕಥೆ, ದೇವನೂರು ಮಹಾದೇವ, ತೇಜಸ್ವಿ, ಪಿ ಲಂಕೇಶ್ರವರ ಕಥೆ, ಮೊಗಳ್ಳಿ ಗಣೇಶ್, ಜೋಗಿ, ನಿರಂಜನ ಅವರು, ಅನುಪಮಾ ನಿರಂಜನ ಅವರು, ಈ ಥರದ ಅನೇಕ ಕಥೆಗಳನ್ನು ಅವಳು ಅಶ್ವಿನಿ ಮಾಡಬೇಕು ಅಂತ ಇದ್ದಾಳೆ. ಅಶ್ವಿನಿ ಮಾಡುವಾಗ ತುಂಬ ಸಮಗ್ರವಾಗಿ ಯೋಚನೆ ಮಾಡ್ತಾ ಒಬ್ಬ ಪ್ರೇಕ್ಷಕನನ್ನು ಆ ಕಥೆಯೊಳಕ್ಕೆ ಎಳೆದುಕೊಳ್ಳುವ ಒಂದು ಶೈಲಿ ಅಶ್ವಿನಿಗೆ ಚೆನ್ನಾಗಿ ಸಿದ್ಧಿಸಿದೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕಾಗಿ ನಾನು ಅಶ್ವಿನಿಯನ್ನು ಅಭಿನಂದಿಸ್ತೀನಿ ಮತ್ತು ನಮ್ಮ ತಂಡವನ್ನು ಕೂಡ ಮತ್ತೆ ಅದಕ್ಕೆ ಒಂದು ಚಿಗುರನ್ನು ತರ್ತಾ ಇರೋದಕ್ಕೋಸ್ಕರ ನಮ್ಮ ತಂಡದ ಸದಸ್ಯರನ್ನು ಕೂಡ ಈ ಮೂಲಕ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಅವಳ ಜೊತೆಗೆ ನನ್ನ ಸಹ ನಿರ್ದೇಶಕನಾದ ನವನೀತಾ ಮುಂತಾದವರಿದ್ದಾರೆ. ಆ ಸರಣಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಭರವಸೆ ಇದೆ ಮತ್ತು ಅದು ಗೆದ್ದೆ ಗೆಲ್ಲುತ್ತೆ ಅಂತ ಒಂದು ಭರವಸೆ ಮತ್ತು ಒಂದು ಅನಿಸಿಕೆ ಇರುತ್ತಲ್ಲ, ಒಂದು ಇಂಟ್ಯೂಷನ್. ಆ ಇಂಟ್ಯೂಷನ್ನು ಹೇಳ್ತಾ ಇದೆ. ಅಶ್ವಿನಿಗೆ ಮತ್ತು ತಂಡಕ್ಕೆ ನನ್ನ ಶುಭಾಶಯಗಳು ಮತ್ತು ಅಭಿನಂದನೆ. ನಮಸ್ಕಾರ. ನಿನ್ನ ಕಲೆಗೆ ಯಾವುದು ಭಾರ